ವೀಕ್ಷಕರೇ, ಪಾಟೀಲ್ ಈಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಾಪುರ ನಾಡ ಕಚೇರಿ ಅಧಿಕಾರಿಗಳು ಎಲ್ಲರೂ ಗೈರು, ಕುರ್ಚಿ ಖಾಲಿ ಖಾಲಿ, ಸಾರ್ವಜನಿಕರು ಆಕ್ರೋಶ. ಮಸ್ಕಿ ತಾಲೂಕಿನ ಹಾಲಾಪುರ ನಾಡ ಕಚೇರಿಯು ಸಿಬ್ಬಂದಿಗಳಿಲ್ಲದೆ ಕುರ್ಚಿಗಳು ಖಾಲಿ ಖಾಲಿ. ಕಚೇರಿಗೆ ಬಂದಿರುವ ಸಾರ್ವಜನಿಕರು ಆಕ್ರೋಶದ ಮಾತುಗಳಾಡಿದ್ರು. ನಾಡ ಕಚೇರಿಯಲ್ಲಿ 5 ಜನ ಗ್ರಾಮ ಲೆಕ್ಕಾಧಿಕಾರಿಗಳು, ಒಬ್ಬರು ಕಂದಾಯ ನಿರೀಕ್ಷಕರು, ಉಪ ತಹಶೀಲ್ದಾರ, ಒಬ್ಬರು ಕೇಸ್ ವರ್ಕರ್, ಇಷ್ಟೆಲ್ಲ ಸಿಬ್ಬಂದಿ ಒಳಗೊಂಡಿರುವ ನಾಡ ಕಚೇರಿ ಇಂದು 11:30 ಆದರೂ ಕೂಡ ಕೇವಲ ಒಬ್ಬರು ಕಂಪ್ಯೂಟರ್ ವರ್ಕರ್ ಮಾತ್ರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದು, ಉಳಿದ ಯಾವ ಸಿಬ್ಬಂದಿ ಇಲ್ಲ. ಈ ಒಂದು ನಾಡ ಕಚೇರಿ ಅಂದಾಜು 30 ಹಳ್ಳಿಗಳನ್ನು ಹೊಂದಿರುವ ದೊಡ್ಡ ನಾಡ ಕಚೇರಿ. ಬೆಳಿಗ್ಗೆ 11 ಗಂಟೆಗೆ ದೂರದ ಮಲ್ಲದಗುಡ್ಡ, ಮಲ್ಕಾಪುರ, ತೋರಣದಿನ್ನಿ ಇಲ್ಲಿಂದ ಹೆಣ್ಣು ಮಕ್ಕಳು ಕಚೇರಿಗೆ ಬಂದು ಕುಂತು ಅಧಿಕಾರಿಗಳ ಗೈರು ನೋಡಿ ಬೇಸತ್ತು ಇಡೀ ಶಾಪ ಹಾಕಿ ಪುನಃ ಮನೆಗೆ ತೆರಳಿದರು. ಅಂಗವಿಕಲರು ಕೂಡ ಕಚೇರಿಗೆ ಅಲಿದು ಬಂದರು. ಇಲ್ಲಿ ಯಾವ ಅಧಿಕಾರಿ ಇಲ್ಲ. ಈ ಬಗ್ಗೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯಿಂದ ಮಸ್ಕಿ ತಹಶೀಲ್ದಾರರನ್ನ ಕರೆ ಮಾಡಿ ಸಂಪರ್ಕಿಸಿದಾಗ ತಹಶೀಲ್ದಾರ್ ಮಾತನಾಡಿ, ಅಧಿಕಾರಿಗಳು ಬರುತ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ, ಕಾಯ್ಬೇಕು. 12 ಗಂಟೆ ಆದ್ರೂ ಇನ್ನು ಕಾಯ್ಬೇಕು ಎಂದು ನಿರ್ಲಕ್ಷ್ಯ. ಅಧಿಕಾರಿಗಳ ಬಗ್ಗೆ ತಹಶೀಲ್ದಾರರು ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಇದೆಷ್ಟು ಸರಿ? ಒಟ್ಟಾರೆ ಇಲ್ಲಿಯ ಗ್ರಾಮ ಲೆಕ್ಕಾಧಿಕಾರಿಗಳು, ಆರ್ಐಗಳು ಹಾಗೂ ಇನ್ನಿತರರು ಮಸ್ಕಿಯ ಎಪಿಎಂಸಿಯಲ್ಲಿ ಸಿಗ್ತಾರೆ. ಹಾಲಾಪುರಕ್ಕೆ ನಾಡ ಕಚೇರಿ ಏಕೆ ಬೇಕು? ಇದನ್ನ ಮುಚ್ಚಿಬಿಡಿ ಎಂದು ನಾಡ ಕಚೇರಿಗೆ ದೂರದ ಗ್ರಾಮಗಳಿಂದ ಬಂದ ಈರನಗೌಡ ದಳಪತಿ, ರವಿ ದೇಸಾಯಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕುಮಾರ್ ಎಂ ರಾಮಲದಿನ್ನಿ, ಅರಳಪ್ಪ ಎದ್ದಲದಿನ್ನಿ, ನಾಗಪ್ಪ ತೋರಣದಿನ್ನಿ, ಅಮರೇಶ್ ಜಂಗಮರಹಳ್ಳಿ, ಮುದುಕಪ್ಪ, ಮಂಜುಳಾ ಹಾಗೂ ಇನ್ನಿತರರು ಸೇರಿ ಅಂಗವಿಕಲರು, ಮಹಿಳೆಯರು ಬಹಳಷ್ಟು ಆಕ್ರೋಶ ಭರಿತರಾಗಿ ಮಾತನಾಡಿದರು. ಆತ್ಮೀಯ ವೀಕ್ಷಕ ಮಂಡಳಿಯಿಂದ ನಾವು ಹಾಲಾಪುರ ನಾಡ ಕಚೇರಿಯಲ್ಲಿದ್ದೀವಿ. ಈ ಒಂದು ನಾಡ ಕಚೇರಿಯಲ್ಲಿ 5 ಜನ ವಿಎಗಳು, ಒಬ್ಬರು ಆರ್ಐ, ಒಬ್ಬರು ಉಪ ತಹಸೀಲ್ದಾರು ಮತ್ತು ಒಬ್ಬರು ಕೇಸ್ ವರ್ಕರ್, ಇಷ್ಟೆಲ್ಲ ಸಿಬ್ಬಂದಿ ಕೂಡ ಎಲ್ಲ ಕುರ್ಚಿ ಖಾಲಿ ಅವ. ಇದುವರೆಗೆ ಒಬ್ಬ ಸಿಬ್ಬಂದಿ ಇಲ್ಲ, ಕೇವಲ ಕಂಪ್ಯೂಟರ್ ಆಪರೇಟರ್ ಮಾತ್ರ ಇದ್ದಾರೆ. ಯಾಕಂದ್ರೆ ಈ ಒಂದು ಹಾಲಾಪುರ ಮಲ್ಲದಗುಡ್ಡ, ಹಿರೇದಿನ್ನಿ, ಮಲ್ಕಾಪುರ ಅಲ್ಲಿಂದ ಸುಮಾರು 30 ಅಧಿಕ ಹಳ್ಳಿಗಳು ಬರ್ತಾವೆ. ಆದರೆ ಇದುವರೆಗೆ ಯಾವುದೇ ರೀತಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಬಂದಿರ್ತಕ್ಕಂಥ ನಾಚಿಕೆ ಸಂಗತಿ. ಯಾಕಂದ್ರೆ ನಾವು ತಹಸೀಲ್ದಾರಿಗೆ ಈ ಬಗ್ಗೆ ಕೇಳಿದಾಗ ತಹಸೀಲ್ದಾರ್ ಅವರು ಇಲ್ಲ, ಈ 10 ಆಗೈತೆ, 11 ಗಂಟೆ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಿಂಗಾಗಿ ಜನರಿಗೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾವುದೇ ರೀತಿ ಇರ್ತಕ್ಕಂಥ ತೊಂದರೆ ಆಗೈತೆ. ಅದೇ ರೀತಿ ಈಗ ಆಧಾರ್ ಕೂಡ ಬಂದೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ಈ ಮೇಲಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಸರಿಪಡಿಸಬೇಕಂತ ಮಾತನ್ನು ಕೂಡ ನಾವು ಕೇಳ್ಕೊಳ್ತೀವಿ. ಗಿದ್ದವರೆಲ್ಲ ಯಾರೆಲ್ಲ ಕಂಪ್ಯೂಟರ್ ಪಾಣಿ ತೆಗೆದಷ್ಟು ಬಿಟ್ಟು ಯಾರು ಸೇರಿಲ್ಲ. ಯಾರಿದ್ರು ಕೂಡ ಅವ್ರು ಟೈಮ್ ಸರಿಯಾಗಿ ಬರ್ತಾರೆ. ಯಾವಾಗ ಬರ್ತಾರೋ ಗೊತ್ತಾಗಲ್ಲ. ಇವತ್ತು ಹೆಣ್ಮಕ್ಳು 5 ಮಂದಿ ಹೆಣ್ಮಕ್ಳು ಆಂಧ್ರದವ್ರು ಬಂದಿದ್ರು. ಬಂದು ಕೂಡ ನೋಡ್ಕೊಂಡು ಹೋದ್ರು ಯಾರಲ್ಲ ಅಂತ ಅವರು ನಡ್ಕೊಂತ ಬಂದಿದ್ರು. ಇಲ್ಲಿ ಅವ್ರು ಯಾವ ಹೆಣ್ಮಕ್ಳು ಅವ್ರು ಈಗ ಇದಾರೆ ಎಲ್ಲಿನ ಕ್ಯಾಂಪ್ ಬಂದಿದ್ರು. ಎಲ್ಲರೂ ಬಂದು ಮಂದಿ ಜನ ಇದು ಕೊಡ್ತಾರೆ. ಕೆಲವರೆಲ್ಲ ಕುಳ್ಕೊಂಡೆಲ್ಲ ಹಾಕ್ಬೋದು, ಯಾರೆಲ್ಲ ಅವ್ರ ಸಿಬ್ಬಂದಿ ಒಬ್ಬರು ಪಾಣಿ ತೆಗೆದ್ಬಿಟ್ಟು ಯಾರಿಲ್ಲ. ಮತ್ತೆ ಅವ್ರು ಕುಳ್ಕೊಂಡು ಎಲ್ಲಿರ್ತಾರೆ? ಕುಳ್ಕೊಂಡು ಮಸೆಗಿರ್ತಾರೆ ಅಂತಾರ. ಮಸೆಗಿದ್ದ ಅದೆಲ್ಲ ಒಂದು ಇದು ಮಾಡ್ಯಾರ ರೂಮ್ನಾಗ, ಏನು ಅಲ್ಲೇ ಮಾತ್ರ ಸುದ್ದಿ ಆಗಿದೆ ನಮಗೆ. ಹೌದ್ರಿ. ಮತ್ತೆ ಇಲ್ಲಿ ಆಫೀಸ್ ಇಲ್ಲ ಅಲ್ಲೇ ಯಾಕೆ? ಮತ್ತೆ ಅಲ್ಲಿ ಏನಾಯ್ತು ಕೊಡ್ಕೊಂಡು ಇವು ಹೇಳ್ತಾವಲ್ಲ ಮಾಡ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಕುಮಾರ್, ನಿಮ್ದು ಯಾವ ಊರು? ನಮ್ದು ಅಮರಾವತಿ. ಬಂದಿರ ಆಫೀಸಿಗೆ? ಆಫೀಸಿಗೆ ಬಂದಿವಿ ಸರ್. ಕುಲ್ಕರ್ಣಿ ಅವ್ರು ಬಂದಾರ ಅಂತ ಬಂದಿದ್ದೀವಿ. 11 ಗಂಟೆ ಆದ್ರೆ ಇನ್ನೂ ಯಾರು ಬಂದಿಲ್ರಿ. ಅದು ತಹಸೀಲ್ದಾರ್ ಮಾಡಿದ್ರೆ ಫೋನ್ ಈಗ ಅವ್ರು ಏನಂತ 11 ಗಂಟೆ ಆದ್ರೆ ಇಲ್ಲಿ ಬರ್ತಾರೆ, ಅರ್ಧ ಗಂಟೆ ಹೆಚ್ಚು ಮಾತ್ರ ತಳ್ಕೋಬೇಕಂತ ತಹಸೀಲ್ದಾರ್ ನಾವು ಫೋನ್ ಮಾಡಿದ್ರೆ. ಅಲ್ಲ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ಒಂದಿನ ಆದ್ರೂ ತಳ್ಕೋಬಹುದು. ಅದೇ ಮಾತಂದ್ರೆ ಈ ಸಮಸ್ಯೆ ಇವತ್ತಿನಷ್ಟನ್ರಿ ದಿನ ಸಮಸ್ಯೆ ಈಗಿಂದಾದ್ರೆ ಈಗ ಸುಮಾರು ಈಗ 3-4 ತಿಂಗಳಿಂದ ಮೇಲೆ ಆಯ್ತು. ಈಗ ಯಾವ ಕುಲ್ಕರ್ಣಿ ಅವ್ರು ಯಾವಾಗ ಬರ್ತಾರೋ ಯಾವಾಗ ಬರ್ತಾರ ಗೊತ್ತಾಗಲ್ಲ. ಅವರು ಈಗ ಮಸ್ಕೆಗೆ ಫೋನ್ ಮಾಡಿದ್ರು, ಯಾರನ್ನ ಫೋನ್ ಮಾಡಿದ್ರೆ ನಮ್ಮಂತವ್ರು ಯಾರನ್ನ ಫೋನ್ ಮಾಡಿದ್ರೆ ಅಲ್ಲೇ ಬರೀ ಮಸ್ಕೆಗೆ ಬರ್ರಿ ಅಂತ ಹೇಳ್ತಾರೆ. ಈಗ ನಾವು ಗಾಡಿ ಇದ್ದವ್ರು ಅವ್ರು ಇದ್ದವ್ರು ಮಸ್ಕೆಗೆ ಹೋಗ್ತಾರೆ. ಈಗ ಸಾಮಾನ್ಯ ಜನರು ಇದ್ದವರು ಈಗ ಆಫೀಸಿಗೆ ಬರೋದಿಲ್ಲ, ಆಫೀಸಿಗೆ ಬರೋದು ಕುಲ್ಕರ್ಣಿದಲ್ಲಿ ಕೇಳೋದು, ಒಂದೊಂದು ಫೋನ್ ಆಗ್ತಾಗಲ್ಲ. ಅಟ್ಲೀಸ್ಟ್ ತಾವು ಬರೋರು ಮುಂಜಾನೆ ಟೈಮ್ ಸರಿ ಬಂದು 1 ತಾಸು 2 ತಾಸು ಇದ್ದು ಆಮೇಲೆ ಏನೇನು ಕೆಲಸ ಇದ್ರೆ ತಹಸೀಲ್ ಆಫೀಸ್ ಇದ್ರು ಹೋಗ್ಬೋದು. ಟೈಮ್ ಸರಿ ಬೆಳಗ್ಗೆ ಅಂತ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ಬಿಟ್ರೆ ಯಾವ್ದು ಸಮಸ್ಯೆ ಇರಲ್ಲ. ಅವ್ರಿಗೆ ಯಾವ್ದು ಬರೋದಿಲ್ಲ, ಏನ್ ಸಮಸ್ಯೆ ಇದ್ರೆ ಯಾವಾಗ ಆ ಗ್ರೂಪ್ ಯಾರನ್ನ ಬರೋರು ಇದ್ರ, ಯಾರನ್ನ ಮೇಲಧಿಕಾರಿಗಳು ಬರೋರು ಇದ್ರ ಅಂತವ್ರು ಇದ್ರ ಬರ್ತಾರ. ಇಲ್ಲನಪ್ಪ ಅಂದ್ರೆ ಇಲ್ಲ, ಯಾರ ನಮ್ಮಂತವ್ರಿಗೆ ಮತ್ತೆ ಹೇಳ್ತವ್ರ. ಈಗ ಸರ್ವಸಾಮಾನ್ಯ ಫೋನ್ ಮಾಡಿದಾಗ ಬರ್ರಿ ಅಂತ ಹೇಳಿದ್ರೆ ನಮ್ಮಂತವ್ರು ಹೋಗಿ ಭೇಟಿ ಆಗ್ಬಿಡ್ತು. ಈಗ ಅಂತವ್ರಿಗೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾನೆ ಬರ್ಬೇಕಂತ ಹೇಳ್ತೀವಿ. ಬೇರೆ ಅದಂದ್ರೆ ಯಾರು ಹೇಳ್ತಾರೆ ಹೇಳು?
ಬರ್ತಾರಂದ್ರೆ ಯಾವಾಗ ಬರ್ತಾರೆ ಹೇಳಿ? 11:30 ಟೈಮ್. ಈ ಬಗ್ಗೆ ಏನ್ ಹೇಳ್ತಾರೆ ಮತ್ತೆ ನೀವು? ಮತ್ತೇನಿಲ್ರಿ, ತಾವು ಕರೆಕ್ಟ್ ಟೈಮ್ ಸರಿಯಾಗಿ ಆಫೀಸಿಗೆ ಬರ್ಬೇಕ್ರಿ. ಆಫೀಸಿಗೆ ಬಂದು 1 ತಾಸು 2 ತಾಸು ಇಲ್ಲ 1 ಗಂಟೆ ತನಕ ಇರ್ತಿ ಕೇಸಿ ತಮ್ಮ ಆಫೀಸ್ ಕೆಲಸ ಇರ್ತಂದ್ರ ಮಸ್ಕಿಗೆ ಹೋಗ್ಬೇಕ್ರಿ. ಹೋಗಿ ಈಗ ಏನನ್ನ ಮಾಡ್ಬೋದ್ರಿ. ಈಗ ಡೇಲಿ ಇದಾಯ್ತಂದ್ರ ಮತ್ತೆ ನಾವು ಮತ್ತೆ ಮುಂದೆ ಏನನ್ನ ತೀರ್ಮಾನ ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಮತ್ತೆ ಇಲ್ಲ ಅಂದ್ರೆ. ರವಿಕಾಂತ್ ದೇಸಾಯಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಹಾಲಿ ಮೆಂಬರ್. ಮತ್ತೆ ಏನು ನೀವು ಊರು ಆಡಿಕೆ ನಿಮ್ಮೂರಲ್ಲಿ ಐತೆ 5 ಜನ ಕುಳ್ಕೊಂಡಿಲ್ಲ, ಒಬ್ರು ಕುಳ್ಕೊಂಡಿಲ್ಲ, ಒಬ್ರು ಕುರ್ಚೆಲ್ಲ ಖಾಲಿ ಕಾಣ್ತದೆ. ಪಬ್ಲಿಕ್ ಭಾಳ ಕಷ್ಟ ಆಗೈತೆ. 34 ಕಿಲೋಮೀಟರ್ ಬರ್ತಾರ ಪಬ್ಲಿಕ್ ಜನಗಳು. ಹೀಗಾಗಿ ತೊಂದರೆ ಆಗಿರೋದು. 11 ಗಂಟೆ ಮೇಲ್ಪಟ್ಟಾದ್ರೆ ಯಾವ ಕೈಗಳು ಬಂದಿಲ್ಲ. ನೋಡ್ರಿ ಎಷ್ಟು ಟೈಮ್ ಎಷ್ಟು ಆಯ್ತು? 11 ಗಂಟೆ ಆಯ್ತು, ಸಿಬ್ಬಂದಿ ಒಬ್ಬರಲ್ಲ. ತಹಸೀಲ್ದಾರ್ ಕ್ರಮಬದ್ಧವಾಗಿ ತನಿಖೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕೆ ನೀವಿದ್ರಿ ಸುಮಾರು 20 ಜನ ಹೆಣ್ಮಕ್ಳು ಬಂದವ್ರಿ ಬೇರೆ ಬೇರೆ. ಹೌದು, ಕಷ್ಟ ಆಗತ್ತೆ. ಯಾಕೆ ನೀವು ಜನಪ್ರತಿನಿಧಿ, ಜನರ ಮೇಲೆ ಜವಾಬ್ದಾರಿ ನಿಮಗೆಲ್ಲ. ಮತ್ತೆ ಇವಾಗ ಶಾಸಕರನ್ನು ತಾಂಬರಿ ಏನಂತಾರೆ? ಶಾಸಕರಿಗೆ ಗಮನ ಮಾಡಿ ಮಾತಾಡೋಣ. ಸರ್ ನಾವು ಆಧಾರ್ ಕಾರ್ಡ್ ಇದು ಮಾಡಕ್ಕಂತ ಬಂದಿದ್ರಿ. ಇಲ್ಲಿ ನೋಡಿ ಒಬ್ರು ಯಾರ್ಯಾರು ಬಂದಿಲ್ರಿ. ಒಬ್ರು ಕುಳ್ಕಂಡಿಲ್ಲ, ಯಾರು ಗಿಡ್ದವರೆಲ್ಲ ಯಾರ್ಯಾರು ಇಲ್ಲಿ. ಮತ್ತೆ ಇಲ್ಲಿಂದ ಮಲ್ಕಾಪುರ ಮರದಿಂದ ಅಲ್ಲಿಂದ ಜನಗಳು ಬರ್ತಾರೆ ಬಂದಾರಲ್ರಿ ಇವತ್ತು ಬಂದು ಹೋಗ್ತಾರೆ ಸರ್. ಮತ್ತೆ ಅಲ್ಲಿಂದ ಬಂದ್ ಕೈ ಉಲ್ಟಾ ಹೋಗ್ತಾರೆ. ಇಂದ ಸಾಮಾನ್ಯ ಜನರು ಸಿಗ್ತಾವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಏನಂದ್ರೆ ಈಗ ಫೋನ್ ನಂಬರ್ ಈಗ ಗಾಡಿದಾರ ಅದ್ರ ಈ ಲೈವ್ ಬರೀ ಅಂತ ಕೈ ಅಲ್ಲಿ ಕೆಲಸ ಮಾಡಿಕೊಂಡ್ಬಿಡ್ತಾರೆ. ಈಗ ಇಲ್ಲ ಅಲ್ರಿ ಇದು ಆಫೀಸ್ ಹಾಕ್ಬೇಕಿಲ್ಲ, 4 ಜನ ಹಾಕ್ಬೇಕು ಆಲಾಪುರ ಅಂತ. ಸುಮ್ಮನೆ ಮಸ್ಕಿ ಸಿಟ್ ಮಾಡೋದು ಬೇಸಲ್ಲ, ಮಸ್ಕಿ ಮಾಡೋದು ಬೇಸ ಇಲ್ಲಿ ಸುಮ್ಮನೆ ಅವಶ್ಯಕತೆ ಐತೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಮಂಜುಳಾ. ಮಂಜು ಯಾವ ಊರಮ್ಮ? ಎದಕ್ಕೆ ಬಂದ್ರಿ ಇಲ್ಲಿಗೆ? ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಬಂದಿದ್ರಿ. ಫೋನ್ ನಂಬರ್ ಲಿಂಕ್ ಮಾಡಿಸಿ ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಬಂದಿದ್ರಿ. ಅಜ್ಜಾರ ಯಾರಲ್ಲಿ? ಯಾರಿಲ್ರಿ, ಒಬ್ರು ಬಡದಾಕಿದ್ರು ಕೂಡ ಇಲ್ಲ ರೀ. ಯಾರಿಲ್ರಿ. ಮತ್ತೆ ಎಲ್ಲಿರೋದು ಕೇರ ಎಲ್ಲಾರು? ಯಾರನ್ನ ಕೇಳಿಲ್ಲ ರೀ. ಆಫೀಸಿಗೆ ಬಂದು ನೋಡ್ತೀವಿ, ಯಾರಿಲ್ರಿ. ಮೇಡಮ್ನವ್ರಿಲ್ಲ ರೀ, ಯಾರಿಲ್ರಿ.